ಬಂಧುಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಬೇಗೂರಿನ ನಾಗೇಶ್ವರ ದೇವರಿಗೆ. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ದೇವಾಲಯ ಏನಿದೆ, ಬೆಂಗಳೂರು ದಕ್ಷಿಣ ಭಾಗದ ಅತ್ಯಂತ ಪುರಾತನವಾದ ಊರು ಬೇಗೂರು. ಬೆಂಗಳೂರು ಸುತ್ತಮುತ್ತಲು ಜನವಸತಿ ಇದ್ದಂತಹ ಮತ್ತು ಪುರಾತನವಾದ ಶಾಸನ ದೊರಕಿರೋದು ಬೇಗೂರಲ್ಲಿ. ಸುಮಾರು 1200 ವರ್ಷಗಳಿಂದ ನಿರ್ಮಾಣವಾದ ಬೇಗೂರು ದೇವಸ್ಥಾನ ಇದು ಗಂಗರ ಕಾಲದಲ್ಲಿ, ತದನಂತರದಲ್ಲಿ ಚೋಳರ ಕಾಲದಲ್ಲಿ ಅಭಿವೃದ್ಧಿ ಆದಂತಹದ್ದು. ನನಗನ್ನಿಸುವ ಹಾಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಅತ್ಯಂತ ಪುರಾತನ, ಆಗ್ಲೇ ಹೇಳಿದಂಗೆ ಜನವಸತಿ ಇದ್ದಂತಹ ಮತ್ತು ಪುರಾತನವಾದ ದೇಗುಲ ಇದು. ಆಗಿನ ಕಾಲದಲ್ಲೇ ಸಾವಿರಾರು ಎಕರೆಗಳನ್ನ ದತ್ತಿಯಾಗಿ ಕೊಟ್ಟು ಈ ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇರೋ ಒಂದು ದೇವಸ್ಥಾನ ಕಟ್ಟಿದ್ರೆ ಅದರ ದೇವಸ್ಥಾನದ ಕಾರ್ಯಗಳು ಅಚಂದ್ರಾರ್ಕವಾಗಿ, ಅಂದ್ರೆ ಸೂರ್ಯ ಚಂದ್ರ ಇರೋ ತನಕ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ಲಿ. ಆ ಪೂಜಾರಿಗಳಲ್ಲಿ ಏನ್ ಕೆಲಸ ಮಾಡ್ತಾರೆ ಅವರು ಅದರಲ್ಲಿ ಬರುವಂತ ಉತ್ಪನ್ನಗಳನ್ನ ದೇವಸ್ಥಾನದಲ್ಲಿ ಪೂಜೆಗೆ ಬಳಸಲಿ ಮತ್ತು ಅವರ ಜೀವನೋಪಾಯಕ್ಕೂ ಬಳಸಲಿ ಅಂತ ನೂರಾರು ಎಕರೆಗಳನ್ನ ಆಯಾಯ ದೇವಸ್ಥಾನದ ಯೋಗ್ಯತಾನುಸಾರ ಮತ್ತು ಆವತ್ತಿದ್ದಂತ ಕಾಲದ ಪಾಳೆಗಾರ ಇರ್ಬೋದು, ರಾಜ ಇರ್ಬೋದು, ಅವರ ಇಷ್ಟಾನುಸಾರ ಅವತ್ತು ದತ್ತಿ ಕೊಡ್ತಾ ಇದ್ರು. ಅದೇ ತರಕ್ಕೆ ಶತಮಾನಗಳ ಕಾಲ, ಸುಮಾರು 12 ಶತಮಾನಗಳ ಕಾಲ ನಿರಂತರವಾಗಿ ಈ ದೇವಸ್ಥಾನಕ್ಕೆ ಸೇರಿದಂತ ಭೂಮಿಯನ್ನ ಈ ದೇವಸ್ಥಾನದ ಅರ್ಚಕರು ಮತ್ತೆ ಅವರು ಗೇಣಿ ಕೊಡ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬ್ರಿಟಿಷರ್ ಕಾಲದಲ್ಲಿ ಮತ್ತೆ ತದನಂತರ ಇಂದಿರಾ ಗಾಂಧಿ ಕಾಲದಲ್ಲೂ ಉಳುವವನೇ ಒಡೆಯ ಅಂತ ಬಂದಾಗ ಈ ತರ ದೇವಸ್ಥಾನಗಳಿಗೆ ಕೊಟ್ಟಿದ್ದಂತ ಭೂಮಿಯಲ್ಲಿ ಉಳುಮೆ ಮಾಡ್ತಿದ್ದಂತ ಅನೇಕ ರೈತರು ತಮ್ಮ ಆ ಜಮೀನುಗಳನ್ನ ತಮಗೆ ನ್ಯಾಯಾಲಯದ ಮೂಲಕ ತಮ್ಮ ಪರವಾಗಿ ಮಾಡಿಸ್ಕೊಂಡ್ರು. ಇನ್ನೊಂದಷ್ಟು ಜಮೀನುಗಳು ಅರ್ಚಕರ ಹೆಸರಿನಲ್ಲಿ, ಬೇರೆಯವರ ಹೆಸರಲ್ಲಿ ಹಾಗೆ ಉಳಿತಾ ಬಂದಿತ್ತು. ವಿಶೇಷವಾಗಿ ದೇವಸ್ಥಾನದ ಹೆಸರಲ್ಲೇ ಇತ್ತು. ಇದೇ ದೇವಸ್ಥಾನಕ್ಕೆ ಸೇರಿದಂತಹ ಒಂದು ದೊಡ್ಡ ನೂರಾರು ಎಕರೆಗಳ ಒಂದು ಜಾಗ ಇದ್ದಂಥದ್ದನ್ನ ಚಂದ್ರಶೇಖರಪುರ ಅಂತ ಮಾಡಿ ಇವತ್ತು ಆ ಚಂದ್ರಶೇಖರಪುರ ಅಂತಿದೆ. ಆದರೆ ಕಳೆದ ಒಂದು 40-50 ವರ್ಷಗಳಲ್ಲಿ ಈ ದೇವಸ್ಥಾನಕ್ಕೆ ಸೇರಿದಂತಹ ಮತ್ತು ದೇವಸ್ಥಾನದ ಹೆಸರಲ್ಲಿದ್ದಂತಹ ಅರ್ಚಕರಿಗೆ ಸೇರಿದಂತಹ ಅರ್ಚಕರ ಹೆಸರಲ್ಲಿದ್ದಂತಹ ಭೂಮಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾನೂನು ಬಾಹಿರವಾಗಿ ವಿಲೇವಾರಿಯಾಗಿದೆ. ಬೇರೆ ಯಾರ್ಯಾರಿಗೋ ಕಳ್ಳರಿಗೆ, ಖದೀಮರಿಗೆ ಹೋಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀರಂಗಪಟ್ಟಣದ ದೇವಸ್ಥಾನ ಬಹುಶಃ ಇದಕ್ಕಿಂತ ಪುರಾತನ ಅಲ್ಲ ಅನ್ಸುತ್ತೆ. ಆದ್ರೆ ಶ್ರೀರಂಗಪಟ್ಟಣದ ದೇವಸ್ಥಾನದ ಸುಮಾರು 800-900 ಎಕರೆ ಜಮೀನು ಕಳ್ಳತನ ಆಗಿದೆ ಅಂತ ಅನೇಕ ಸಲ ಮಾಧ್ಯಮಗಳಲ್ಲಿ ಬಂದಿತ್ತು, ವರದಿಗಳಾಗಿದೆ. ಆದ್ರೆ ಆ ದೇವಸ್ಥಾನದ ಜಮೀನುಗಳನ್ನ ಲೇಔಟ್ ಮಾಡಿಕೊಂಡು ಅನೇಕ ಜನ MLAಗಳು ಆಗಿದ್ದಾರೆ. ಇವತ್ತು ನಾವಿಲ್ಲಿ ಬೇಗೂರಿನಲ್ಲಿ ನೋಡಿದಾಗ ಬೇಗೂರಿನ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಅನೇಕ ಈ ದೇವಸ್ಥಾನಕ್ಕೆ ಸೇರಿದಂತಹ ಜಮೀನಿನ ಜೊತೆಗೆ ಸರ್ಕಾರಿ ಜಮೀನನ್ನು ಕೆಲವು ಭೂಗಳ್ಳರು ಏನ್ ಮಾಡಿದ್ದಾರೆ, ಕಳ್ಳತನ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವರ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಹಿಂದೆ ಇದ್ದಂತಹ ಬೆಂಗಳೂರು ನಗರ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳು, ಅದರಲ್ಲೊಬ್ಬ ಅಂತನೂ ರಾಮಾಂಜನೇಯಲು ಅಂತ ಪರಮನೀಚ ಪರಮಭ್ರಷ್ಟ. ಅವನನ್ನ ಹಿಂದೆ 2010-11 ಸುಮಾರಲ್ಲಿರಬಹುದು ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತದ ಬೆಂಗಳೂರು ನಗರ ಜಿಲ್ಲೆಯ SP ಆಗಿದ್ದಂತ ಮಧುಕರ್ ಶೆಟ್ರು ಅವನನ್ನ ಟ್ರ್ಯಾಪ್ ಮಾಡಿಸ್ತಾರೆ. ಅದಕ್ಕೆ ನಮ್ಮ ಊರಿನ ಒಬ್ಬರು ಮತ್ತೆ ನಮ್ಮಣ್ಣ, ಅವನು ಆ ರಾಮಾಂಜನೇಯಲು ಯಾರಿಂದ ಲಂಚ ಕೇಳಿದಾಗ ನಮ್ಮಣ್ಣ ಮತ್ತೆ ಆ ವ್ಯಕ್ತಿ ಎಲ್ಲ ಹೋಗಿ ಮಧುಕರ್ ಶೆಟ್ರನ್ನ ಭೇಟಿ ಮಾಡಿ ಮಧುಕರ್ ಶೆಟ್ರು ಆ ವಿಶೇಷ DCಯನ್ನ ಟ್ರ್ಯಾಪ್ ಮಾಡಿ ಪರಮನೀಚ ಪರಮಭ್ರಷ್ಟ ಅವನೂರಲ್ಲಿ ದೇವಸ್ಥಾನ ಕಟ್ಟೋದಿಕ್ ನಾನು ಇವ್ರ ಹತ್ರ ದೇಣಿಗೆ ಕೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದ. ಇವತ್ತು ಅವ್ನು ತುಂಬಾ ಚೆನ್ನಾಗಿರ್ಬೋದು, ಹಂಗೇನು ಈ ಕೋರ್ಟ್ ಕೇಸ್ಗಳು, ಈ ಲೋಕಾಯುಕ್ತಗಳು ನಾವು ನೋಡ್ತಾ ಇದೀವಲ್ಲ, ಅದೇನಾಗಿದೆಯೋ ಬಿಟ್ಟಿದ್ವಿ ಆದ್ರೆ ಅವನ ಕಾಲದಲ್ಲಿ ಬಹಳ ಸರ್ಕಾರಿ ಜಮೀನುಗಳನ್ನ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಗಳ್ಳರಿಗೆ ಅವನು ನೀಚ ಕೊಟ್ಟಿದ್ದ. ಅದೇ ತರ ಹಲವಾರು ಜಿಲ್ಲಾಧಿಕಾರಿಗಳು, ವಿಶೇಷ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು. ಸ್ವತಃ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಹೇಳಿದ್ರು ವಿಶೇಷ ಜಿಲ್ಲಾಧಿಕಾರಿ ಇದು ಕೊಡಬಹುದು ಅನ್ನೋ ತರಕ್ಕೆ ಮಾಡ್ತಾ ಇದ್ರು. ಅದೇ ಕಾರಣದಿಂದಾಗಿ 2014ರಲ್ಲಿ ಸರಿಯಾಗಿ 11 ವರ್ಷಗಳ ಹಿಂದೆ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್-ಅಕ್ಟೋಬರ್ ಅಲ್ಲಿ HS ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಾವೊಂದಷ್ಟು ದೊಡ್ಡ ಹೋರಾಟ ಮಾಡಿದ್ವಿ. ಭೂಗಳ್ಳತನದ ವಿರುದ್ಧವಾಗಿ ವಿಶೇಷ ಕೋರ್ಟ್ಗಳಾಗಬೇಕು ಅಂತೇಳಿ ಬೆಂಗಳೂರಿನಲ್ಲೇ ಸುಮಾರು 22,000 ಎಕರೆಗಳು, ರಾಜ್ಯಾದ್ಯಂತ ಸುಮಾರು 14 ಲಕ್ಷ ಎಕರೆಗಳು ಭೂಗಳ್ಳತನ ಆಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ 22,000 ಎಕರೆ ಆಗಿದಂತ AT ಸ್ವಾಮಿ ರಿಪೋರ್ಟ್ ಮತ್ತೆ V ಬಾಲಸುಬ್ರಹ್ಮಣ್ಯನ್ ರಾಜ್ಯದ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದವ್ರು ಕೊಟ್ಟಿದ್ದಂತ ರಿಪೋರ್ಟ್ಗಳು ಹೇಳ್ತವೆ. ಹಾಗಾಗಿ ಆ ವಿಶೇಷ ನ್ಯಾಯಾಲಯ ಆಗಬೇಕು ಅಂತೇಳಿ ದೊರೆಸ್ವಾಮಿ ಅವರ ಜೊತೆಗೆ ನಾವೆಲ್ಲ ಧರಣಿ ಮಾಡಿದ್ವಿ. 39 ದಿನಗಳ ಕಾಲದ ಧರಣಿಯಲ್ಲಿ ಪ್ರತಿದಿನವೂ ನಾನು ಭಾಗವಹಿಸಿದ್ದೆ. ಮತ್ತೆ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಅವೆಲ್ಲದರ ಕಾರಣದಿಂದಾಗಿ ಆಗಸ್ಟ್ 6-7 ಇರಬೇಕು 2014ರಲ್ಲಿ ಆ ಕಾಯ್ದೆ ಅನುಷ್ಠಾನಕ್ಕೆ ಬಂತು. ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ ಆಯಿತು.
ನಮ್ಮ ಪಕ್ಷದಲ್ಲಿ ಇರುವಂತಹ ನಿವೃತ್ತ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಿವೃತ್ತರಾದಂತಹ ಡಾಕ್ಟರ್ ಶಿವರಾಮ್ ಅವರು ಸುಮಾರು 8,000 ಎಕರೆಗಳ ಅಮೃತ್ ಮಹಲ್ ಕಾವಲನಂತಿದೆ ಗೋಮಾಳಕ್ಕೆ ಬಿಟ್ಟಿದಂತ ಜಮೀನುಗಳು ಏನು ಇವತ್ತು ಭೂಗಳ್ಳತನವಾಗಿದೆ, ಅದರ ವಿರುದ್ಧವಾಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡು ಸಾವಿರಾರು ಎಕರೆಗಳು ಇವತ್ತು ಸರ್ಕಾರಕ್ಕೆ ಉಳಿಯೋದಕ್ಕೆ ಕಾರಣರಾಗಿದ್ದಾರೆ. ಡಾಕ್ಟರ್ ಶಿವರಾಮ್ ಅವರಿಗೆ ಅವರ ತರಕಿನ 16 ಜನ ನಮ್ಮ ಪಕ್ಷದವರು ಬೇರೆ ಬೇರೆಯವರು ಕೋರ್ಟ್ಗಳಲ್ಲಿ ಇವತ್ತು ಸರ್ಕಾರಿ ಜಮೀನನ್ನು ಉಳಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತಿಗೂ ಹಳೆಯ ದಾಖಲೆಗಳನ್ನ ತೆಗೆದು ಎಲ್ಲಿ ಕಳ್ಳತನ ಆಗಿದೆ, ಯಾವುದನ್ನ ವಶಪಡಿಸಿಕೊಳ್ಬೇಕು ಅನ್ನೋದನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಇವತ್ತು ಈ ಬೇಗೂರು ಭಾಗದಲ್ಲಿ ಈಗಾಗಲೇ ನಾವು ಡಿಸಿಗೆ ಬೆಂಗಳೂರು ದಕ್ಷಿಣ ತಾಲೂಕು ಬರುತ್ತೆ, ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರ್ಗೆ, ಬೆಂಗಳೂರು ದಕ್ಷಿಣ ವಿಭಾಗಾಧಿಕಾರಿಗೆ, ಉಪವಿಭಾಗಾಧಿಕಾರಿಗೆ ಮತ್ತು ಇಲ್ಲಿರುವಂತಹ ನಾಡ ಕಚೇರಿಯ ಡೆಪ್ಯೂಟಿ ತಹಸೀಲ್ದಾರ್ಗೆ ವಿಶೇಷವಾಗಿ ಬೇಗೂರು ದೇವಸ್ಥಾನಕ್ಕೆ ಸೇರಿದಂತಹ ಮತ್ತು ಬೇಗೂರಿನ ಸರ್ಕಾರಿ ಬಿ ಖರಾಬು ಎ ಖರಾಬು ಅಂತ ಏನ್ ಜಮೀನುಗಳಿತ್ತು ಅವೆಲ್ಲವೂ ಕಳ್ಳತನವಾಗಿರೋದ್ರ ಬಗ್ಗೆ ಮತ್ತೆ ಖಾಸಗಿಯವರು ಖರಾಬು ಜಮೀನುಗಳಲ್ಲಿ ಈಗಾಗಲೇ ಲೇಔಟ್ ಮಾಡಿರೋದ್ರ ಬಗ್ಗೆ ದೂರು ಕೊಟ್ಟಿದ್ದೀವಿ. ನಾವು ಕಳೆದ ವಾರ 10 ದಿವಸ ಆಯ್ತಾ ಬಂದಿಲ್ಲಿಗೆ ಬಂದಾಗ ನಾವು ಕೊಟ್ಟಿದ್ರ ಮೇಲೆ ಅವರು ಸರ್ವೆ ಮಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರು. ಅದಾದ ಮೇಲೆ ಸರ್ವೆಗೆ ಅವರು ಸರ್ವೆನೂ ಮಾಡಿದ್ದಾರೆ, ಅದ್ರದ್ದು ವರದಿ ಇನ್ನೂ ಬಂದಿಲ್ಲ. ಅದ್ರ ವಿಚಾರವಾಗಿ ನಮ್ಮ ರಘುಪತಿ ಭಟ್ರು ವಿಚಾರ ಒಂದಷ್ಟು ಹೇಳ್ತಾರೆ. ನಾವು ಅದೇ ಸಂದರ್ಭದಲ್ಲೇ ನಾವು ಅವತ್ತೊಂದು ದಿವಸ ಸ್ಥಳ ಪರಿಶೀಲನೆಗೆ ಅಂತ ಹೋದಾಗ ಚಂದ್ರಶೇಖರಪುರದ ಸರ್ವೆ ನಂಬರ್ 334ರಲ್ಲಿ ಬಹಳ ಸ್ಪಷ್ಟವಾಗಿ ದಿಶಾಂಕಲ್ಲಿ ಇದು ಹೇಳುತ್ತೆ, ಏನ್ ಹೇಳುತ್ತೆ, ಕೆರೆ ಇದೆ ಅಂತ ಹೇಳುತ್ತೆ. ಆ ಕೆರೆ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಮಾಹಿತಿ ಬರೋದಿಲ್ಲ. ಅದು ಜಾಗ ಸುಮಾರು 1.29. ಅವನೇನು ಹೆಸರೇನು, ಸಮೀವುಲ್ಲನ್ ಮಗನ ಹೆಸರು ಸುನಾಮಿ ಅಂದಾದ್ ಬಿನ್ ಸಮೀವುಲ್ಲಾ. ಈ ಸಮೀವುಲ್ಲಾ ಯಾರು ಅಂದ್ರೆ ಜಯನಗರದ ಯಾವ್ದದು ಜಯನಗರ ಪೂರ್ವದ ಗುರಪ್ಪನ ಪಾಳ್ಯ, ವಿರೋಧ್ ಗುರಪ್ಪನ ಪಾಳ್ಯ, ಬಟ್ ಜಯನಗರ ಪೂರ್ವದ ಕಾರ್ಪೊರೇಟರ್ ಆಗಿದ್ದಾಗ ಅವರು 2008ರಲ್ಲಿ ನಾನು ಅಮೆರಿಕದಿಂದ ಬಂದು ಇಲ್ಲೊಂದು ಮೌಲ್ಯಾಗ್ರಹ ಅಂತ ಉಪ ಸತ್ಯಾಗ್ರಹ ಮಾಡಿ ಹೋರಾಟ ಮಾಡಿದಾಗ ಆ ಸಮಯದಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಂತ ವ್ಯಕ್ತಿ ಇವತ್ತಿನ ಮುಜರಾಯಿ ಇಲಾಖೆಯ ಮಿನಿಸ್ಟ್ರಿಗೆ ಅಥವಾ ಸಾರಿಗೆ ಸಚಿವ ಏನಿದ್ದಾರೆ ರಾಮಲಿಂಗಾರೆಡ್ಡಿಗೆಲ್ಲ ತುಂಬಾ ಆಪ್ತನಾದಂತಹ ವ್ಯಕ್ತಿ. ಆತನ ಮಗ ಈ ಸೋನಾ ಮಿಯಾಂದಾದ್ ಆತನ ಹೆಸರಲ್ಲಿದೆ. ಅದರ ಪಕ್ಕದ ಜಮೀನು 1 ಎಕರೆ ಹೇಳುತ್ತೆ ದಿಶಾಂಕಲ್ಲಿ, ಇದೊಂದು 1 ಎಕರೆ ಹೇಳುತ್ತೆ. ಆದ್ರೆ ಇದ್ರ ಜಾಗ ಮಾತ್ರ ದೊಡ್ಡದಾಗಿದೆ, ಕೆರೆ ಅದರಲ್ಲೇ ಇದೆ. ಅಲ್ಲಿಂದ 336 ಸರ್ವೆ ನಂಬರ್ ಅಲ್ಲಿ ಸುಮಾರು 1.5 ಎಕರೆ ಕೆರೆ ತೋರಿಸ್ತಿದೆ. ಕೆರೆ ಇದೆ. ಆ ಕೆರೆ ಏನಾಗಿದೆ ಅಂತ ನಾವು ನೋಡೋಕ್ಕಾಗಿಲ್ಲ, ಯಾಕಂದ್ರೆ ಇವರೆಲ್ಲ ಇವ್ರದ್ದು ಪೂರ್ತಿ ಭದ್ರಾ ಮಾಡ್ಕೊಂಡು ಇದಾಕೊಂಡಿದ್ದಾರೆ. ಇವನಿಗೆ ಹೇಗೆ ಜಮೀನು ಬಂತು ಅನ್ನೋದೊಂದು ಪ್ರಶ್ನೆ. ಇವನಿಗೆ ಆ ಜಮೀನನ್ನ ಯಾರು ಹೇಗೆ ಎಲ್ಲಿ ಕೊಟ್ರು ಅನ್ನೋದು, ಪ್ಲಸ್ ಈತ ಕೆರೆಯನ್ನೇ ನುಂಗಿ ಇವಾಗ ಲೇಔಟ್ ಮಾಡಿದ್ದಾನೆ. ಹಾಗಾಗಿ ನಾವು ಆ ವಿಚಾರವಾಗಿ ವಾರದ ಹಿಂದೆ ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿಗೆ, ಬೆಂಗಳೂರು ದಕ್ಷಿಣ ತಾಲೂಕಿನ ತಹಸೀಲ್ದಾರು, ಉಪವಿಭಾಗಾಧಿಕಾರಿ ಮತ್ತು ನಾಡ ಕಚೇರಿಯವರಿಗೆ ಹೇಳಿದ್ದೀವಿ. ಹೇಳಿ ಈ ವಿಚಾರವಾಗಿ ನೀವು ತನಿಖೆ ಮಾಡಿ ಮುಂದಿನ ಕ್ರಮಗಳನ್ನ ಜರುಗಿಸದೇ ಇದ್ರೆ ಏನಿವತ್ತು 27 ಸೆಪ್ಟೆಂಬರ್ 27, 2025ರಂದು ಹಾರೆ ಗುದ್ಲಿ ಪಿಕಾಸಿ ಸಹಿತವಾಗಿ ನಾವು ಬಂದು ನಾವೇನೆ ಆ ಭೂಮಿ ಏನಿದೆ, ಕೆರೆ ಏನಿದೆ, ಊರವರೆಲ್ಲ ನೋಡಿದ್ದಾರೆ. ಬೇಗೂರವರೆಲ್ಲ ಆ ಕೆರೆಯ ಹಿಂದೆ ಆ ಕೆರೆ ಇದ್ದದನ್ನ, ಕುಂಟೆ ಇದ್ದದನ್ನ ನೋಡಿದ್ದಾರೆ. ಇವತ್ತು ಆ ಜಾಗದಲ್ಲಿ ಹೋಗಿ ನಾವು ನಮಗೆ ಅನಿಸಿದ ರೀತಿಯಲ್ಲಿ ಆ ಕೆರೆಯಲ್ಲಿ ನಾವು ತೆರವು ಮಾಡಿ ಅಲ್ಲಿ ಇದು ಸರ್ಕಾರದ ಭೂಮಿ, ಕೆರೆ ಇದು ಅಂತೇಳಿ ಜಲಮೂಲಗಳ ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿದ್ವಿ. ಈ ಮಧ್ಯದಲ್ಲಿ ಇವತ್ತೆಲ್ಲ ಬಹುಶಃ ಒಂದಷ್ಟು ಜನ ಪೊಲೀಸರು ಬಂದಿದ್ರೆ, ಪೊಲೀಸರೆಲ್ಲ ನಮ್ಮವರೇ ಪಾಪ, ಅವ್ರಿಗೂ ಪೊಲೀಸರಿಗೂ ನಮಗೂ ಯಾವುದೇ ಇದಿಲ್ಲ. ನಾವು ಅವರು ನಮ್ಗೆ ರಕ್ಷಣೆ ಕೊಡೋದಕ್ಕೋ ಅಥವಾ ನಾವೇನಾದ್ರೂ ಕಾನೂನು ಬಾಹಿರವಾಗಿ ಕಾನೂನನ್ನ ಕೈಗೆ ತಗೊಂಡ್ರೇನೋ ಅಥವಾ ಏನಂತಾರೆ ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆದ್ರೇನೋ ನಮ್ಮನ್ನ ಅಥವಾ ಆ ಸಂದರ್ಭವನ್ನ ನಿಭಾಯಿಸೋದಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು 4ನೇ ಶನಿವಾರ, ಇವತ್ತು ಸರ್ಕಾರಿ ರಜೆ. ಹಾಗಾಗಿ ನಾವು ಏನು ಡೆಪ್ಯೂಟಿ ತಹಸೀಲ್ದಾರ್ ಇದ್ದಾರೆ ಅವ್ರಿಗೆ ಹೋಗಿ ಆ ವಿಚಾರವನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇವತ್ತು 4ನೇ ಶನಿವಾರ ಆಗಿರೋದ್ರಿಂದ ಇವತ್ತು ಅವರು ಬಂದಿಲ್ಲ. ಹಾಗಾಗಿ ನಮ್ಮ ರಘುಪತಿ ನಂಬರ್ ಇದೆಯಾ ನಿಮ್ಗೆ, ಅವ್ರ ಹತ್ರ ಫೋನ್ ಕೊಟ್ಬಿಟ್ಟಿದ್ದೀರಾ? ಅವರು ಫೋನ್ ಯಾರಿಗೂ ಕೊಟ್ಟಿದಾರಲ್ಲ, ತಗೊಂಡು ಅವ್ರು ದೀಪಕ್ ಅಂತ, ಅವ್ರ ಹಿಂದೆನೇ ನಾವು ಹೇಳಿದ್ವಿ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ. ಮೊನ್ನೆ ಹೋದ ವಾರ ನಮ್ಮವ್ರು ಬಂದು ಅವ್ರ ಜೊತೆ ಮಾತಾಡಿದ್ದಾರೆ. ಯಾಕಂದ್ರೆ ಅವರು ಏನ್ ಮಾಡ್ಬೋದಿತ್ತು ಅವತ್ತು ಮಾಡಿದ್ದಾರೆ. ಆದ್ರೆ ಅದ್ರ ಮುಂದಕ್ಕೆ ಅವ್ರೇನು ಮಾಡೋದಕ್ಕೆ ಅವ್ರ ಕಡೆಯಿಂದ ಬೇರೆಯವ್ರು ವರ್ಗಾಯಿಸಿದ್ರು. ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಗೌರವಯುತವಾಗಿ ನಮ್ಮವ್ರು ಇದೇ ಡೆಪ್ಯೂಟಿ ತಹಸೀಲ್ದಾರ್ ಕಚೇರಿನಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಅವತ್ತಿಗೇನು ಅವ್ರಿಗೇನು ಅಂದ್ರೆ ಸಾರ್ವಜನಿಕವಾಗಿ ಅವಮಾನ ಮಾಡೋದು ಬೇಡ, ಅವರೊಂದಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂದಕ್ಕೆ ನಾವು ಇನ್ನೊಂದು ಏನು ಈಗ ನಾನು ಹೇಳಿದ್ನಲ್ಲ ಸರ್ವೆ ನಂಬರ್ 334ರಲ್ಲಿರುವಂತಹ ಕೆರೆ, ಅದ್ರದ್ದು ದಾಖಲೆಗಳ ಸಮೇತವಾಗಿ ವಿತ್ ಇದು ಕೊಟ್ವಿ. ತಗೊಂಡ್ರ ಫೋನು. ಸೊ ಅವರಿಗೆ ಕೇಳ್ತೀವಿ ಈಗ ಅವರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾವು ಅದನ್ನ ತಗೊಂಡು ಮುಂದಿನ ತೀರ್ಮಾನ, ಯಾಕಂದ್ರೆ ನಾವನ್ನು ಒಂದಷ್ಟು ವಿಚಾರಗಳನ್ನ ಗಮನಿಸಲು ಇಟ್ಕೊಂಡಿದೀವಿ. ಇದೊಂದು ಸೂಕ್ಷ್ಮವಾದ ವಿಚಾರ. ಯಾಕಂದ್ರೆ ನಾನು
ಈ ನಮ್ಮ ಈ ವಿಚಾರ ನನ್ನ ಗಮನಕ್ಕೆ ತಂದಾಗ ನಮ್ಮ ಹತ್ರ ಬಂದು ಒಂದಷ್ಟು ಜನ ಚರ್ಚೆ ಮಾಡಿದಾಗ ಇದರ ಬೇರೆ ಬೇರೆ ಆಯಾಮಗಳನ್ನ ನೋಡಿ ಇವತ್ತು ಸಮಾಜದಲ್ಲಿ ಎಂಥ ಕ್ಷುದ್ರ ಜನ ಇದ್ದಾರೆ, ಎಂತಹ ಮೋಸಗಾರರಿದ್ದಾರೆ, ಏನೋ ಉರಿಯುತ್ತಿರುವ ಮನೆಯಲ್ಲಿ ಗಳ ಹಿರಿಯುವಂಥವರು ಇದ್ದಾರೆ. ಆ ಥರಕ್ಕಿರುವಾಗ ನಾವು ಇದನ್ನು ತುಂಬ ಸೂಕ್ಷ್ಮವಾದ ವಿಚಾರ, ಇದು ಬೇರೆ ಬೇರೆ ಥರದ ರೂಪಗಳನ್ನು ಪಡ್ಕೊಳ್ಬಾರ್ದು. ನಮ್ಮ ಉದ್ದೇಶ ನ್ಯಾಯ ನೀತಿ ಇರಬೇಕು, ಸಮಾಜದಲ್ಲಿ ಅಕ್ರಮಗಳು ನಿಲ್ಲಬೇಕು. ಅಕ್ರಮಗಳನ್ನು ಮಾಡಿ ಇವತ್ತು ಆಸ್ತಿ ಪಾಸ್ತಿ ಮಾಡ್ಕೊಂಡು ಬಲಿಷ್ಠರಾದವರ ಬಲ ಕುಗ್ಗಬೇಕು. ಸತ್ಯವಂತರ, ನೀತಿವಂತರ, ಜನಸಾಮಾನ್ಯರ ಅವರಿಗೆ ಧೈರ್ಯ ಬರಬೇಕು. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾವು ಬಹಳ ತಾಳ್ಮೆಯಿಂದ ಈ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೀವಿ. ಹಾಗಾಗಿ ಇದು ಬೇರೆ ರೀತಿಯಲ್ಲಿ ಹೋಗಬಾರ್ದು ವಿಚಾರ ಅನ್ನುವಂಥ ಕಾರಣಕ್ಕಾಗಿ ಸೂಕ್ಷ್ಮವಾಗಿದ್ದೀವಿ. ಆದರೆ ನಾವೊಂದು ವಿಚಾರ ತಿಳ್ಕೊಳ್ಬೇಕು. ಹಿಂದೆ ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ, ಆಫ್ರಿಕಾದಿಂದ ನಮ್ಮ ದೇಶಕ್ಕೆ ಬಂದು ಅವರು ಒಂದು ಜನ ರಘುಪತಿ ಮಾತಾಡೋದು. ದೀಪಕ್ ಅವರೇ ನಮಸ್ಕಾರ. ಇವತ್ತು ನಿಮ್ಮ ಆಫೀಸ್ ಮುಂದೆ ಇದ್ದೀವಿ, ಅಲ್ಲೇನೆ ಒಂದು ಸಭೆ ಮಾಡೋಣ ಅಂದ್ಕೊಂಡ್ವಿ. ಆದ್ರೆ ಈಗ ದೇವಸ್ಥಾನದ ಮುಂದೆ ಇಲ್ಲಿ ಬಂದಿದ್ದೀವಿ. ನಾವು ದೂರು ಕೊಟ್ಟಿದ್ವಲ್ವಾ, ನಮ್ಮ ಇವ್ರ ಕಡೆ ನಾನೇ ಬರೆದು ರಾಮರೆಡ್ಡಿ ಅವ್ರು ಕಳಿಸಿ, ರಾಮರೆಡ್ಡಿ ಅವರು ಪ್ರಿಂಟ್ಔಟ್ ತಗೊಂಡು ಅವ್ರು ಸಹಿ ಮಾಡಿ ಕೊಟ್ಟಿರೋದು. ಬಹಳ ಸೂಕ್ಷ್ಮವಾಗಿ ನಾನು ನೋಡಿದೆ. ಅದರಲ್ಲಿ 334 ಸರ್ವೆ ನಂಬರ್ ಅಲ್ಲಿ ಕೆರೆ ಇದೆ. ಆ ಕೆರೆಯ ಒತ್ತುವರಿ ಆಗಿದೆ, ಅಲ್ಲಿಗೆ ಲೇಔಟ್ ಬಂದಿದೆ. ನೀವು ಯಾವಾಗ ತೆರವು ಮಾಡ್ತೀರಾ? ಸೋಮವಾರ ಕೊಟ್ಟಿರೋದಲ್ವಾ? ಪ್ಲೀಸ್ ನೀವು ಅದ್ರ ಸರ್ವೆ ಮಾಡಿಸ್ಬೇಕು. ಅಲ್ಲಿ 0 ಅಂತ ಬರ್ತಾ ಇದೆ, ವಿಸ್ತೀರ್ಣ ನೋಡಿದ್ರೆ 0 ಅಂತ ಬರುತ್ತೆ. ಮತ್ತೆ ಆ ಜಾಗದ ವಿಸ್ತೀರ್ಣ ಮ್ಯಾಪಲ್ಲಿ ನೋಡಿದ್ರು ಸುಮಾರು 2.5 ಎಕರೆ ಇದೆ. ಆದ್ರೆ ಆ ಜಮೀನಲ್ಲಿ ಅವನು ಸುನಾಮಿ ಅಂತ ಯಾವನಿದ್ದಾನೋ ಅವನು 1.5 ಎಕರೆ ಮಾತ್ರ ಬರ್ತಾ ಇದೆ. ಅದ್ರ ಪಕ್ಕದಲ್ಲಿ 334 ಸರ್ವೆ ನಂಬರ್ ಅಲ್ಲಿ ಸುಮಾರು 1.5 ಎಕರೆ ಇರುವಂತ ಕೆರೆ ಇದೆ. ನಾವು ಆ ಕೆರೆ ನೋಡಕ್ ಹೋಗಿಲ್ಲ, ಯಾಕಂದ್ರೆ ಅವತ್ತಲ್ಲಿ ಕಾಂಪೌಂಡ್ ಇತ್ತು, ಅದು ಕಾಣಿಸ್ತಾ ಇರ್ಲಿಲ್ಲ. ನಾವು ಅಲ್ಲಿಗೂ ಹೋಗ್ತೀವಿ. ಈಗ ಪ್ಲೀಸ್ ಮಾಡಿ ಯಾವಾಗ ನಾವೊಂದು ಡೇಟ್, ಯಾಕಂದ್ರೆ ನಾವಿವತ್ತು ಸಲಿಕೆ, ಗುದ್ಲಿ, ಪಿಕಾಸಿ ಸಮೇತವಾಗಿ ಬಂದಿದ್ದೀವಿ. ಪೊಲೀಸರು ಇಲ್ಲೊಂದು 40-50 ಜನ ಇದ್ದಾರೆ. ಅವ್ರಿಗೆ ಪಾಪ ಅವ್ರಿಗೆ ಯಾವ ತರಹದ ಇದು ಬಂದಿದೆಯೋ ಗೊತ್ತಿಲ್ಲ. ಅವರು ನಾವು ಇಲ್ಲೇನು ಸಂಘರ್ಷ ಮಾಡ್ಕೊಳ್ಬೇಕು ಅಂತಿಲ್ಲ. ಆದ್ರೆ ನಾವು ಪುಕ್ಕಲರಲ್ಲ. ಇದು ಬೇರೆ ಬೇರೆ ಆಯಾಮಗಳಿದೆ. ನಾವು ಅದನ್ನ ಬಹಳ ಸೂಕ್ಷ್ಮವಾಗಿ ಜವಾಬ್ದಾರಿಯಿಂದ, ನಿಮ್ಗೆ ನನ್ನ ಬಗ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ನಾವು ಆ ತರ ನಿಭಾಯಿಸ್ತಾ ಇದ್ದೀವಿ. ಇದನ್ನ ಬೇರೆ ಬೇರೆ ತರಕ್ಕೂ ತಗೊಂಡು ಹೋಗ್ಬೋದು. ನಾವು ಆ ತರ ಮಾಡ್ಕೊಂಡೇನು ಬೇಕಾಗಿಲ್ಲ. ಪ್ಲೀಸ್. ವೆರಿ ಗುಡ್. ಒಂದು ವಿಚಾರ ನಿಮಗೆ ದೀಪಕ್, ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ತಂದೆ ಅವರನ್ನು ವಿಲೇಜ್ ಅಕೌಂಟೆಂಟ್ ಆಗಿ ಕೇಳಿಸ್ಕೊಳ್ಳಿ. ಇದೇ ವಿಲೇಜ್ ಅಕೌಂಟೆಂಟ್ ಆಗಿದ್ದವರು. ಬೆಂಗಳೂರು ಜಿಲ್ಲೆ, ಅವಿಭಜಿತ ಬೆಂಗಳೂರು ಜಿಲ್ಲೆ ಏನಿತ್ತು ಅದರಲ್ಲಿ ಇವತ್ತಿನ ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ನಗರ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ 3 ಇವತ್ತಿನ ಬೆಂಗಳೂರು ಜಿಲ್ಲೆಯನ್ನ ಏನು ವಿಭಜನೆ ಮಾಡಲಾಯಿತು ಆ 3 ಜಿಲ್ಲೆಗಳಲ್ಲಿ ಅದ್ರ ಹಿಂದೆನೆ ಕೆಲಸ ಮಾಡಿದಂತವ್ರು. ನಾವು ಸರ್ಕಾರದ ಋಣದಲ್ಲಿರುವಂತವ್ರು. ಅವರು ನಿಮ್ಮ ವ್ಯವಸ್ಥೆ ನೋಡಿ ಅವ್ರು ಯಾವ್ದೋ ಒಂದು ಸಂದರ್ಭದಲ್ಲಿ ಬೇಡ ಅಂತ ಬಿಟ್ರು. ಬಹಳ ಒಳ್ಳೆ ಹೆಸರಿತ್ತು ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ, ಯಾಕಂದ್ರೆ ವಿಲೇಜ್ ಅಕೌಂಟೆಂಟ್ಗಳನ್ನ ಊರುಗಳಲ್ಲಿ ಸೆಕ್ರೆಟರಿ ಅಂತಾರೆ. ಈಗ ಅದಾದ್ಮೇಲೆ ಗ್ರಾಮ ಲೆಕ್ಕಾಧಿಕಾರಿ ಹಾಗೆ ಬಂದಿರೋದು. ಸೆಕ್ರೆಟರಿ ಕೃಷ್ಣಾರೆಡ್ಡಿ ಅಂದ್ರೆ ತುಂಬಾ ಪ್ರಾಮಾಣಿಕ ಅನ್ನುವಂಥದ್ದು ದಂತಕಥೆಗಳು, ಕೆಲವೊಂದು ಕಟ್ಟುಕಥೆಗಳು ಇತ್ತು ನಮ್ಮ ತಂದೆಯವ್ರ ಬಗ್ಗೆ. ಹಾಗಾಗಿ ನಿಮ್ಮ ಇಲಾಖೆ ಬಗ್ಗೆ, ಸರ್ಕಾರದ ಋಣದಲ್ಲಿ ನಮ್ಮ ಕುಟುಂಬವನ್ನು ಬೆಳೆದಿರೋದ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ, ಕೃತಜ್ಞತೆ ಇದೆ. ನೀವು ಅಷ್ಟೇ. ಇವತ್ತು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಕ್ಕಾಪಟ್ಟೆ ಭ್ರಷ್ಟವಾಗಿ ಜನಸಾಮಾನ್ಯರ ಹಕ್ಕುಗಳನ್ನ ದಮನ ಮಾಡ್ತಾ ಇದೆ ಮತ್ತು ಅವ್ರ ಹಕ್ಕುಗಳನ್ನ ಕಿತ್ಕೊಳ್ತಾ ಇದೆ. ನೀವು ಕಂದಾಯ ಇಲಾಖೆಯವರಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇದು ಜನರ ಆಸ್ತಿ. ದೇವಸ್ಥಾನದ ಎದುರುಗಡೆ ಕೆಲಸ ಮಾಡ್ತಿದ್ದೀರಾ, ಅಲ್ಲೇನು ಪಂಚಲಿಂಗೇಶ್ವರ, ನಾಗೇಶ್ವರ ನಿಮ್ಮನ್ನ ಕಾಪಾಡ್ಲಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇವಾಗ ಯಾರು ಭಯ ಬೀಳಲಿಲ್ಲ ಅಂದ್ರೂ ಅಲ್ಲಿ ಇರುವ ಸ್ವಾಮಿಗಳು ನಮ್ಮನ್ನು ಅವರು ಭಯ ಬಿದ್ದು ನಾವು ಕೆಲಸ ಮಾಡ್ತಾ ಇದೀವಿ ಸರ್. ನಾವು ಯಾವುದೇ ಕಾರಣಕ್ಕೂ ಏನೂ ಇಲ್ಲ. ಕರೆಕ್ಟ್ ಆಗಿ ನಾವು ಕೊಡುವಂತ ರಿಪೋರ್ಟ್ ನಾಳೆ ಯಾವುದೇ ಒಂದು ವ್ಯಕ್ತಿ ಹೈಕೋರ್ಟ್ ಅಥವಾ ಯಾವುದೇ ಕೋರ್ಟ್ ಹೋದ್ರೂ ಕೂಡ ಅದು ಫೇಲ್ಯೂರ್ ಆಗಬಾರ್ದು ಅನ್ನೋದು ಒಂದೇ ದೃಷ್ಟಿಯಿಂದ. ಪ್ಲೀಸ್. ವೆರಿ ಗುಡ್. ನಿಮ್ಗೆ ಎಲ್ಲಾ ತರ ಸಹಕಾರ ಕೊಡ್ತೀವಿ. ನಿಮ್ ಗೌರವವನ್ನ ಕಳಿಬೇಕು ಅನ್ನೋದು ನಮ್ಗಿಲ್ಲ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳಿ, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ನನ್ಗೆ ಹೆಮ್ಮೆ ಇದೆ. ನಾನು ಅದ್ರನ್ನು ನನ್ನ ಬಗ್ಗೆ ಹೇಳ್ಕೋಬಾರ್ದು. ಆದ್ರೆ ದೇವ್ರಂತೂ ಅವರ ಅಪ್ರಾಣೆ ಪ್ರತ್ಯಕ್ಷ ಆಗಲ್ಲ. ನೀವು ಸ್ವಾಮಿ ಗೀಮೆ ಅಂತಿರಲ್ಲ, ಪಾಪ ಅದಕ್ಕೆ ಹೇಳ್ತೀನಿ. ದೇವರು ಮನುಷ್ಯ ರೂಪದಲ್ಲೇ ಬರ್ತಾನೆ ಅಥವಾ ಯಾರೋ ಮನುಷ್ಯರ ರೂಪದಲ್ಲಿನೇ ಆಗುತ್ತೆ. ಸೊ ನಾವು ಇವತ್ತು ದೇವರ ಪ್ರತಿನಿಧಿಗಳಾಗಿ, ಸಮಾಜದ ಪ್ರತಿನಿಧಿಗಳಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ನೀವು ನಮಗೆ ನ್ಯಾಯ ಕೊಡಿಸಿದ್ರೆ ಆಗ ದೇವರಿಗೆ ನೀವು ನ್ಯಾಯ ಕೊಟ್ಟಾಗೆ, ಅಥವಾ ದೇವರು ನಿಮ್ಮನ್ನ ದೇವರ ದೃಷ್ಟಿನಲ್ಲಿ ನೀವು ನ್ಯಾಯ ಮಾಡಿದಾಗ ಆಗುತ್ತೆ. ಹಾಗಾಗಿ ನೀವು ಏನೋ ನಾವು ಮಾಡ್ತಿದ್ದೀವಿ, ದೇವ್ರು ನೋಡ್ಕೊಳ್ತೇನೆ ಅಂದ್ಬೇಡಿ. ನಾವಿರ್ತೀವಿ. ಕಾನೂನುಬದ್ಧವಾಗಿ ನಾವು ಏನಿದೆಯೋ ಅದು ಖಂಡಿತ ಮಾಡ್ತೀವಿ.
ಹಾ ಸರಿ ಮಾಡಿ. ನಾವು ಏನ್ ರಘುಪತಿ ಏನ್ ಟೆಡ್ ಅನ್ಕೊಳೋಣ ಇವ್ರಿಗೆ. ಅಲ್ಲ ಅದೇ ಅವರು ಸೋಮವಾರಕ್ಕೆ ಈಗಾಗಲೇ ಆಗಿರೋ ಸರ್ವೆ ಜಮೀನ್ದು ಮಾರ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ದಯವಿಟ್ಟು ಸೋಮವಾರಕ್ಕೆ ಆಗೋ ತರ ನೋಡ್ಕೊಳ್ಳಿ. ನೀವು ಯಾವ್ದೋ ಮ್ಯಾಪ್ ಇಲ್ಲ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನ್ ಮಾಡ್ತೀರಾ ಮಾಡ್ಬಿಟ್ಟು ಮಾರ್ಕಿಂಗ್ ಸೋಮವಾರ ಆಗ್ಬೇಕು. ಅದು ADLR ಅವ್ರ ಹತ್ರ ಇದು ತಗೊಂಡು ಅದು ಭೀಕರ ಬರುತ್ತೆ. ಅದು ಭೀಕರ ಬಾಯಿತು ಅಂದ್ರೆ ಇನ್ನ ಆಕ್ಚುಲ್ ಆಗಿ ನಮ್ಗೆ ಸರ್ಕಾರಿ ಲ್ಯಾಂಡ್ ಇನ್ನ ಜಾಸ್ತಿ ಸಿಗುತ್ತೆ. ಸೊ ಹಂಗಾಗಿ ಅದನ್ನ ಅವ್ರ ಗಮನಕ್ಕೆ ತರಬೇಕು ಸರ್. ಅದು ನೀವೇನೇನ್ ಮಾಡ್ತಿರೋ ಕಾನೂನಾತ್ಮಕವಾಗಿ ಮಾಡಿ. ನಿಮ್ಮ ಯಾರು DC ನಮಗ್ ಗೊತ್ತಿರೋ ಹಾಗೆ ಡೀಸೆಂಟ್ ಮನುಷ್ಯ. ನೀವೇನಂತೀರಾ? ನಿಮ್ DC ಯೋಗ್ಯರ ಅಯೋಗ್ಯರ? ಸರ್ ನಿಜವಾಗ್ಲೂ ದೇವರಂತ ಮನುಷ್ಯ ನಾವು ನೋಡಿದೀವಿ. ಅಂದ್ರೆ ನಾನು ಬೇರೆ ಕಡೆ ಒಂದು ಕೋವಿಡ್ ಟೈಮಿಂದ ಅವರು ಉಡುಪಿನಲ್ಲಿ DC ಇದ್ದಾಗಲೂ ಗಮನಿಸ್ತಾ ಇದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಡೆಪ್ಯೂಟ್ ಆಗಿದ್ರು, ಈಗ ಅಲ್ಲಿಂದ ಬಂದಿದ್ದಾರೆ. ನಾನು ಯಾವತ್ತೂ ಭೇಟಿ ಮಾಡಿಲ್ಲ, ನಾನು ನೋಡಿಲ್ಲ ಆ ಮನುಷ್ಯನ. ನನಗೇನು ಆಗ್ಬೇಕಾಗಿದ್ದಿಲ್ಲ. ಯಾರೇ ಒಳ್ಳೆಯವರು ಇರ್ಲಿ, ಪ್ರಾಮಾಣಿಕರಿರ್ಲಿ, ನಾವು ವೆರಿ ಗುಡ್. ಹಾಗಾಗಿ ನಿಮ್ ಬಗ್ಗೆ ಅವ್ರ ಬಗ್ಗೆ ನಾವು ನೀವು ಗೌರವ, ಅವ್ರದ್ದು ಗೌರವ ಉಳಿಬೇಕು, ನಿಮ್ದು ಉಳಿಬೇಕು ಅಂದ್ರೆ ನೀವು ಇಲ್ಲಿ ಸಮರೋಪಾದಿಯಲ್ಲಿ ಏನು ವಾರ್ ಫೂಟಿಂಗ್ ಅಲ್ಲಿ ಕೆಲಸ ಮಾಡಿ ಅದನ್ನ ಉಳಿಸ್ಕೊಳ್ಬೇಕು. ನಿಮಗೆ ನಾನು ಮುಂದಿನ ವಾರ ಬಹುಶಃ 99% ಇರೋದಿಲ್ಲ. ಯಾಕಂದ್ರೆ ಇದೆಲ್ಲ ವಿಚಾರ ಸೂಕ್ಷ್ಮ ಇರೋದ್ರಿಂದ ನಾನೇ ಬರ್ತಾ ಇದ್ದೀನಿ. ಸೂಕ್ಷ್ಮ ಇಲ್ಲ ಅಂದಿದ್ರೆ ಏನಾದ್ರು ಮಾಡ್ಕೊಂಡ್ಬಿಡ್ರಪ್ಪ ಅಂತ ಹೇಳ್ಬಿಡ್ತಾ ಇದ್ದೆ. ನಾನು ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ನಾನು ಓಪನ್ ಆಗಿ ರೆಕಾರ್ಡ್ ಆಗ್ತಾ ಇದೆ ನಾವು ಮಾತಾಡ್ತಿರೋದು. ಇದು ಸೂಕ್ಷ್ಮವಾದ ವಿಚಾರ. ಇದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಬಾರ್ದು. ಇದು ಬೇರೆ ಇನ್ಯಾವುದೋ ಅತಿರೇಕಕ್ಕೆ ಹೋಗಬಾರ್ದು ಅಂದ್ಕೊಂಡು ಖುದ್ದು ನಾನೇ ಬರ್ತಾ ಇರುವಂತದ್ದು. ಇಲ್ಲಾಂದ್ರೆ ನಾನು ಈ ತರಕ್ಕೆ ಎಲ್ಲಾ ಕಡೆಗಳಲ್ಲೂ ಬರೋದಿಲ್ಲ. ಹಾಗಾಗಿ ಈ ಸೂಕ್ಷ್ಮಗಳು ನಿಮಗೂ ಗೊತ್ತಿರಲಿ. ಕಳೆದ ಸಲ ನಾವಲ್ಲಿ ಹೋದಾಗ ಸರ್ಕಾರಿ ಜಾಗದಲ್ಲಿದ್ದಾಗ್ಲೇನೆ ಒಂದಷ್ಟು 10-15 ಜನ ಗೂಂಡಾಗಳು ಬಂದಿದ್ರು. ಅಲ್ಲಿ ಒಬ್ಬನ ಹತ್ರ ರಿವಾಲ್ವರ್ ಇತ್ತು ಅಂತ ಹೇಳಿದ್ರು ಜನ. ಅದ್ಯಾವ್ದೋ ವಿಡಿಯೋದಲ್ಲಿ ಕಾಣಿಸ್ತಾ ರಿವಾಲ್ವರ್ ಇತ್ತಂತೆ. ಅಂದ್ರೆ ಆ ಸಮಯಕ್ಕೆ ಪೊಲೀಸರು ಬಂದ್ರು. ಯಾರೋ ಒಬ್ರು ಬಹಳ ಪೊಲೀಸರು ಒಬ್ರು ಮೀಸೆ ಇದ್ದಾರಪ್ಪ, ಮಹೇಶ್ ಇದಾರ. ಬಹಳ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು. ರಿಯಲಿ ಅಪ್ರಿಶಿಯೇಟ್ ಹಿಸ್ ವರ್ಕ್. ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ನಾವು ತಾಳ್ಮೆಯಿಂದಾನೆ ಇದ್ವಿ. ಹಾಗಾಗಿ ಇಲ್ಲಿ ಬೇರೆ ಬೇರೆ ತರಹದ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ. ನಾವು ಮುಂದಕ್ಕೆ ಹೋದಾಗ ಪೊಲೀಸರಿಗೂ ಸಮಸ್ಯೆ ಆಗುತ್ತೆ. ಪೊಲೀಸರಿಗೆ ಯಾಕೆ ಸಮಸ್ಯೆ ಆಗಿದೆ ಅಂದ್ರೆ ನಿಮ್ಮ ಅದಕ್ಷತೆ ಕಾರಣಕ್ಕಾಗೋ ಅಥವಾ ನೀವ್ಯಾರೋ ಈ ಬಲಾಢ್ಯರು ಬೇರೆ ಬೇರೆ ಇವ್ರಿಗೆ ಎಲ್ಲೆಲ್ಲ ಲಿಂಕ್ ಬೇಕಾದ್ರೆ ದುಬೈ ತನಕ ಇರಬಹುದು. ಆ ಲಿಂಕ್ಗಳಿಗೆ ಏನಾದ್ರು ನೀವು ಭಯಪಟ್ಟು ಮಾಡಿದ್ರೆ ನಮ್ಗೆ ಯಾವ ಲಿಂಕ್ಗಳು ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಹೌದು ಹೌದು ಹೌದು. ಪ್ಲೀಸ್ ಪ್ಲೀಸ್ ಮಾಡಿ. ಆಮೇಲೆ ಇದೊಂದಕ್ಕೆ ಸೀಮಿತ ಆಗಲ್ಲ. ಇಡೀ ಬೇಗೂರು ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಸರ್ಕಾರಿ ಜಮೀನು ಭೂ ಕಬಳಿಕೆ ಆಗಿದೆಯೋ, ದೇವಸ್ಥಾನದ ಜಮೀನು ಭೂ ಕಬಳಿಕೆ ಆಗಿದೆಯೋ, ಇದ್ರ ಬಗ್ಗೆ ಎಲ್ಲ ನೀವು ಮಾಡಬೇಕು. ನಾವು ದೊಡ್ಡ ಮಟ್ಟದಲ್ಲಿ ಜನರನ್ನು ಸೇರಿಸಿ ಇಲ್ಲೊಂದು ಪ್ರತಿಭಟನೆ ಮಾಡಿ ಅದು ಬೇರೆ ಹಂತಕ್ಕೆ ಹೋಗೋದಕ್ಕೆ ಅವಕಾಶ ಕೊಡಬೇಡಿ. ಅದನ್ನ ಮಾಡೋದ್ರಿಂದ ಅದು ಮಾಡಿದ್ರೆ ಮಾತ್ರ ಇದಾಗುತ್ತೆ ಅಂದ್ರೆ ನಾವು ಅದಕ್ಕೂ ಸಿದ್ಧ. ಆದ್ರೆ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ನೀವು ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ. ಮಾಡಿ. ನಿಮ್ಮ ಇವ್ರಿಗೂ ಹೇಳಿ, ಜಿಲ್ಲಾಧಿಕಾರಿ ಅವ್ರಿಗೂ ಅವ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ. ಅವರೇ ಬಹಳ ಓಪನ್ ಆಗಿ ನಮ್ಮವ್ರ ಮುಂದೆ ಹೇಳಿದಾಗ ಹಿಂದೆ ಯಾರೋ ಮಾಡಿರುವಂತಹ ತಪ್ಪುಗಳಿಗೆ, ಅವರೇ ಸರ್ಕಾರಿ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಈಗ ಇದು ಈ ಹಂತಕ್ಕೆ ಬಂದಿದೆ, ಈ ತರ ಕಾನೂನಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತಲೇ ಅವರೇ ಹೇಳಿದ್ದಾರೆ. ಬಟ್ ಅವರು ಆ ತರದ ಒಂದು ಹೆಲ್ಪ್ಲೆಸ್ನೆಸ್ ತೋರಿಸ್ತೀರಾ. ಅವರು ಇವತ್ತು ಹಿಂದೆ ಯಾರೇ ತಪ್ಪು ಮಾಡಿದ್ರು ಅದನ್ನ ಸರಿ ಮಾಡುವಂತ ಅಧಿಕಾರ ಇವತ್ತಿರುವಂತ ಅಧಿಕಾರಿಗಳಿಗಿರೋದ್ರಿಂದ ದಯವಿಟ್ಟು ಆ ತಪ್ಪುಗಳನ್ನ ಸರಿಪಡಿಸಿ ಅಂತ ಕೇಳ್ತಾ ಇದೀವಿ ನಾವಷ್ಟೇ. ಪ್ಲೀಸ್ ದೀಪಕ್, ಒಂದು ಈಗ ಒಂದು ಆಲ್ರೆಡಿ ಕೊಟ್ಟಿರುವಂತ ಅರ್ಜಿ ಏನಿದೆ 336ರದ್ದು, ಅದರದ್ದು ನೀವು ಸರ್ವೆ ಮಾಡಬೇಕು ಅಂತ ಮೆಮೊ ಬೇಕು ಅಂತ ಹೇಳಿದ್ರಿ. ಮೆಮೊ ನಾವು ಕೊಡ್ಸಕ್ಕಾಗಲ್ಲ, ನೀವೇ ತಗೋಬೇಕು. ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಆದ ನಂತರ ನಾವು ಇಮಿಡಿಯೇಟ್ ಆಗಿ ತಾಲೂಕು ಸರ್ವೇರ್ ಆಗಿರೋದ್ರಿಂದ ಅದು ತಹಸೀಲ್ದಾರ್ ಆಫೀಸ್ ಇಂದ ಬರುತ್ತೆ ಸರ್. ನಾನು ಮಾಡಿಸ್ತೀನಿ ಬಿಡಿ ಸರ್. ನಾನೇ ಖುದ್ದಾಗಿ ನಾನು ಹೇಳಿ. ಒಂದ್ ವೇಳೆ ಅವರು ತಹಸೀಲ್ದಾರ್ ಅವರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಕಳಿಸಿ ಅವರಿಗೆ. ಇವತ್ತೇನ್ ನಡೆದಿದೆ ಅವ್ರ ಗಂಭೀರತೆ ಅವ್ರಿಗೆ ಅರ್ಥ ಆಗ್ಲಿ. ನೆಕ್ಸ್ಟ್ ಶನಿವಾರ ಅಧ್ಯಕ್ಷರು ಇವಾಗ ಹೇಳ್ತಾರೆ, ನೆಕ್ಸ್ಟ್ ಶನಿವಾರಕ್ಕೆ ನಾವು ಬೇರೆ ಯಾವುದಕ್ಕೂ ಕಾಯಲ್ಲ. ಪ್ಲೀಸ್ ಮಾಡಿ. ನಾನು ಮಾತಾಡ್ತೀನಿ ನಮ್ಮವ್ರ ಜೊತೆಗೆ ಮುಂದಿನ ಹೋರಾಟ ಅಥವಾ ಇದು ಹೇಗಿರ್ಬೇಕು ಅಂತ ಒಂದು ಟೈಮ್ ಲೈನ್. ನಿಮ್ಮ DC-ನೇ ಇಲ್ಲಿ ಬರೋ ಹಾಗೆ ನೀವು ಮಾಡಬೇಡಿ. ಮತ್ತೆ ನಿಮ್ದೇನ್ ನಿರ್ದೇಶನಗಳಿದೆಯೋ ನಿಮ್ಮ ಬೆಂಗಳೂರು ತಹಸೀಲ್ದಾರ್ ಜೊತೆನೂ ಸೌತ್ ತಹಸೀಲ್ದಾರ್ ಜೊತೆನೂ ಮಾತಾಡಿ. ನಾನು ನೆನ್ನೆ ತಾನೇ ಅಲ್ಲಿ ಕಂದಾಯ ಭವನದ ಹತ್ರ ಹೋಗಿದ್ದೆ. ನಮ್ಮ ಮನೆಯವರೆಲ್ಲ ಇದ್ರು, ಹೇಳ್ತಾ ಇದ್ದೆ 40 ವರ್ಷದಿಂದ ಇಲ್ಲಿ ಕಂದಾಯ ಭವನ ಇಲ್ಲಿ ಖಾಲಿ ಜಾಗ ಇತ್ತು. ಇಲ್ಲಿ ಸಣ್ಣ ರೂಮ್ಗಳಿದ್ದು ನಮ್ಮ ತಂದೆಯವರು ಅಲ್ಲಿ ರಿಪೋರ್ಟ್ ಮಾಡ್ಕೊಳಕ್ ಬಂದಿದ್ರು, ಅಂದ್ರೆ ಯಾವ್ದೋ ಒಂದು ವರದಿ ಕೊಡೋದಕ್ಕೆ ಅಂತ. ಮತ್ತೆ ನಿಮ್ ಕಂದಾಯ ಭವನದ ಹಿಂದೆ ಇದ್ದ ಹಾಸ್ಟೆಲ್ ಅಲ್ಲೇ ನಾನು 3-4 ವರ್ಷ UVC ಇದ್ಕೊಂಡು ಓದಿದ್ದು.
ಸೊ ಹಾಗಾಗಿ ಅವ್ರು ನಿಮ್ಮ ತಹಸೀಲ್ದಾರ್ಗೂ ಹೇಳಿ, ಬೆಂಗಳೂರು ತಹಸೀಲ್ದಾರು ನಮ್ಗೆ ಅದೇನು ದೂರ ಅಲ್ಲ, ಎಲ್ಲ ಈ ಚಿಕ್ಕ ಹುಡುಗರಾಗಿದ್ದಾಗ ಇದೇ ವ್ಯಾಪ್ತಿಗೆ ಬರ್ತಿದ್ದವ್ರು, ಓಡಾಡಿದವರು, ಅವ್ರದ್ದೇನು ಜವಾಬ್ದಾರಿ ಇದೆಯಾ ಅವರು ಮಾಡೋದಕ್ಕೆ ಹೇಳಿ. ಈಗ ಅವ್ರಿಗೂ ಫೋನ್ ಮಾಡೋ ಅಂತ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ನಾನು. ಅಗತ್ಯ ಇಲ್ಲ ಅಲ್ವಾ? ಅವ್ರನ್ನು ಯಾರಿದ್ದಾರೆ ಈಗ ತಹಸೀಲ್ದಾರು? ಅಶ್ವಿನಿ. ಯಾರೋ ಹೆಣ್ಮಗಳು, ಪರವಾಗಿಲ್ಲ, ಒಳ್ಳೆ ದಕ್ಷ ಇದ್ರೆ ಒಳ್ಳೇದು. 2 ತಿಂಗಳಾಯ್ತು. ಮಾಡ್ಲಿ. ನೀವು ಅವ್ರಿಗೆ ಏನೇನು ಹೇಳ್ಬೇಕು ಹೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಮಾತಾಡೋಂಗಿದ್ರೆ ಮಾತಾಡಿ, ಅದೇನ್ ಮಾಡ್ಬೇಕು ಅದನ್ನ ದಯವಿಟ್ಟು ಮಾಡಿ. ನಾನು ನಮ್ಮವ್ರ ಜೊತೆ ಮಾತಾಡಿ ಮುಂದಿನ ಹೋರಾಟ ಯಾವತ್ತು ಇಟ್ಕೊಳ್ಬೇಕು, ಏನ್ ಇಟ್ಕೊಳ್ಬೇಕು ಅಂತ. ಮುಂದಿನ ಹೋರಾಟ ನಾವು ಈಗ ಬಂದಾಗೆ ಮಾತಲ್ಲಿ ಮಾಡಕ್ಕಾಗಲ್ಲ. ನೀವು ಮಾಡ್ಲಿಲ್ಲ ಅಂದ್ರೆ ಈಗ ಯಾರ್ತೀಗ ಸಿಟಿಸನ್ ಅರೆಸ್ಟ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿರ್ಬೋದು. ಯಾವನೊಬ್ಬ ರೇಪ್ ಮಾಡ್ತಾ ಇದ್ರೆ, ಕಳ್ತನ ಮಾಡ್ತಾ ಇದ್ರೆ, ನಾವು ಪೊಲೀಸರಿಗೆ ಫೋನ್ ಮಾಡ್ಬಿಟ್ಟು ಅವ್ನು ಕಳ್ತನ ಮಾಡ್ತಾ ಇದ್ದಾನೆ ಅಥವಾ ಅತ್ಯಾಚಾರ ಮಾಡ್ತಾ ಇದ್ದಾನೆ ಬಂದ್ ನಿಲ್ಸಿ ಅಂತ ಹೇಳುವಂತ ಅಗತ್ಯ ಇಲ್ಲ. ಯಾವನೇ ಅತ್ಯಾಚಾರ ಮಾಡ್ತಾ ಇರ್ಲಿ, ಕಳ್ತನ ಮಾಡ್ತಾ ಇರ್ಲಿ, ಅವನ್ನ ಹಿಡ್ಕೊಂಡು ನಾವೇನೇ ಹೆಡೆಮುರಿ ಕಟ್ಟಿ ಪೊಲೀಸರು ಬಂದಾಗ ಅವ್ರಿಗೆ ಒಪ್ಸೋದು ಅಥವಾ ನಾವೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದಕ್ಕೂ ಕಾನೂನಲ್ಲಿ ಅವಕಾಶ ಇದೆ. ಅದೇ ರೀತಿಲೇ ನೀವು ಮಾಡಬೇಕಾಗಿರೋ ಒತ್ತುವರಿ ತೆರವನ್ನು ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನೀವು ಮಾಡುವಂತ ಕೆಲಸಕ್ಕೆ ನಾವು ಹೋದ್ರೆ ನಿಮ್ಗೆ ಅವಮಾನ, ನೀವು ತಗೊಳ್ಳೋ ಸಂಬಳಕ್ಕೆ ಮೋಸ ಮಾಡಿದಾಗೆ. ಪ್ಲೀಸ್. ಆಯ್ತು. ಥ್ಯಾಂಕ್ ಯು. ನಮಸ್ಕಾರ. ಒಳ್ಳೇದಾಗ್ಲಿ. ಇದು ದಸರಾ ಹಬ್ಬದ ಶುಭಾಶಯಗಳು. ಈ ದಸರಾ ಸಂದರ್ಭದಲ್ಲಾದ್ರೂ ನಮ್ಮ ರಾಜ್ಯದಲ್ಲಿ ದುಷ್ಟ ಸಂಹಾರ ಅಥವಾ ಏನು ದುಷ್ಟ ಶಕ್ತಿಗಳ ಒಂದು ದಬ್ಬಾಳಿಕೆ ಈ ಸಲದಿಂದನೇ ಕಡಿಮೆ ಆಗ್ತಾ ಹೋಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋಣ. ಸರಿ ಬಂಧುಗಳೇ, ಈಗಾಗಲೇ ದೀಪಕ್ ಅಂತ ಇಲ್ಲಿನ ಏನು ಡೆಪ್ಯೂಟಿ ತಹಸೀಲ್ದಾರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ನಾವು ಇದನ್ನ ಬೇಗ ಮಾಡ್ತೀವಿ ಅಂತ. ಇಲ್ಲಿ ಇನ್ಸ್ಪೆಕ್ಟ್ರು, ಎಲ್ಲಿ ನಿಮ್ಮ ಇನ್ಸ್ಪೆಕ್ಟ್ರು? ಕೃಷ್ಣಕುಮಾರ್. ವಿಶೇಷವಾಗಿ ಕಳೆದ ಬಾರಿಗೂ ನಾವು ಬಂದಾಗಲೂ ಅಷ್ಟೇ ನಾವು ಬರೀ ನಮಸ್ಕಾರ ಕೈ ನೀವು ಕಳೆದ ಸಲ ಅಂತೂ ಬಹಳ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರಿ, ಅಥವಾ ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ. ಪೊಲೀಸ್ ಮಾಡಿದಂಥ ಕರ್ತವ್ಯಕ್ಕೆ ನಮ್ಮ ಕಡೆಯಿಂದ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ವಿಶೇಷವಾಗಿ ಮಹೇಶ್ ಅಂತ ಪೊಲೀಸ್ ಏನಿದ್ರು ಅವರು ದಬ್ಬಾಳಿಕೆ ಮಾಡೋದಕ್ಕೆ ಬಂದಾಗ ಬಹಳ ಚೆನ್ನಾಗಿ ನಿಭಾಯಿಸಿದ್ರು. ನಮ್ಮ ಪಾಡಿಗೆ ನಾವಿದ್ವಿ. ಸೊ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಾವು ಏನೋ ಮಾಡೋದಕ್ಕೆ ಅಂತ ಹೋಗ್ತೀವಿ. ಆದರೆ ಈಗಾಗಲೇ ಡೆಪ್ಯೂಟಿ ತಹಸೀಲ್ದಾರ್ ಅಂತ ಮಾತಾಡಿದ್ವಿ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವೇನು ಕೊಟ್ಟಿದ್ದೀರಾ ಅದು ಕಾರ್ಯ ನಡೀತಾ ಇದೆ. ಅದೊಂದು ಏನೋ ಅವ್ರದ್ದೇನೋ ಮಾಮೂಲಿ ಟೆಕ್ನಿಕಲ್ ಲೀಗಲ್ ಸಮಸ್ಯೆಗಳಿರುತ್ತಲ್ಲ, ಅದನ್ನು ನಾವು ಬಗೆಹರಿಸ್ತೀವಿ. ಖಂಡಿತವಾಗಿ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಯಾವುದೋ 1 ಎಕರೆ 2 ಎಕರೆ ಅದಲ್ಲ, ಇದು 100 ಎಕರೆ ಇರುವಂಥದ್ದು. ಸೊ ಹಾಗಾಗಿ ನಾವು ಮಾಡಿದಾಗ ಅದನ್ನೆಲ್ಲವೂ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನ ಏನು ಒತ್ತುವರಿ ತೆರವು ಮಾಡಿಸಬೇಕಾಗಿದೆ. ಸೊ ಇವತ್ತಿಗೆ ನೀವು ನನಗೆ ಗೊತ್ತಿಲ್ಲ ನಿಮಗೆ ಯಾಕೆ ಇಷ್ಟು ಇದಾಯ್ತು ಅಂತ, ಬಟ್ ನಾವೇನು ಇವತ್ತಿಗೆ ಮುಂದುವರಿಸ್ತಾ ಇಲ್ಲ. ಆದರೆ ನಾವು ಸಲಿಕೆ ಗುದ್ದಿ ಪಿಕಾಸಿ ಜೊತೆಲಿ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ನೀವು ಏನು ಬಂದಿದ್ದೀರಾ ಈ ಇದರಲ್ಲಿ ನಮ್ಗೆ ರಕ್ಷಣೆ ಕೊಡೋದಕ್ಕೆ ಬಂದ್ರು ಅಥವಾ ನಮ್ಮನ್ನ ಅರೆಸ್ಟ್ ಮಾಡ್ಕೊಳಕ್ ಬಂದ್ರೋ ಗೊತ್ತಿಲ್ಲ, ಬಟ್ ನಾವಂತೂ ಮುಂದಕ್ಕೇನು ಹೋಗ್ತಾ ಇಲ್ಲ. ನೋಡಿದೆ ನಾನು ಕಾನೂನು ಬಿಟ್ಟಾದ್ರೆ ನಾವು ಕಾನೂನು ಪ್ರಕಾರ ತಗೊಳ್ಳೋದಕ್ಕೆ ನಮ್ದು ಯಾವತ್ತಿಗೂ ನಮ್ದು ಯಾವ್ದು ವಿರೋಧ ಇಲ್ಲ. ಸ್ಪ್ರೆಡ್ ಆಗಿ ಹೋಗ್ತಿದ್ರೆ ನಮ್ಗೆ ತೊಂದರೆ ಇಲ್ಲ. ಮುಂದೆ ಏನಾದ್ರು ಹೋಗ್ತೀವಿ ನಾವು ನಿಮ್ಗೆ ಗೊತ್ತಿದೆ, ನಾವು ಹೇಳೇ ಮಾಡೋದು, ಪಾರದರ್ಶಕವಾಗಿದ್ದೀವಿ. ಆಮೇಲೆ 100 ಜನ ವಿಡಿಯೋ ಮಾಡ್ತಾರೆ, ಹೇಳೇ ಮಾಡ್ತೀವಿ. ಇವತ್ತಿಗೆ ಆ ಕಾರ್ಯಕ್ರಮ ನಮ್ದಿಲ್ಲ. ಯಾಕಂದ್ರೆ ಅವರು ಐಡೆಂಟಿಫೈ ಮಾಡ್ಬೇಕು ಯಾವ ಜಾಗ ಏನು ಅಂತ. ಐಡೆಂಟಿಫೈ ಮಾಡಿ ಅವ್ರು ತಗೊಳ್ಳಿಲ್ಲ ಅಂದ್ರೆ ನಾವಂತೂ ಮುಂದಾಗ್ತೀವಿ. ನಿಮ್ಗೆ ಹೇಳ್ತೀವಿ, ನೀವು ಯಾವ್ದೋ ಒಂದು ಕಳ್ತನ ನಡೀತಾ ಇದೆ, ನೀವು ಬಂದು ಹಿಡಿಲಿಲ್ಲ ಅಂದ್ರೆ ನಾವು ನಮ್ಮ ನಾಗರಿಕರ ಹಕ್ಕುಗಳನ್ನ ಬಳಸ್ಕೊಂಡು ನಾವು ಮಾಡ್ತೀವಿ. ನೀವು ಅವತ್ತೇನು ನಿಮ್ಮ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಇದೆಯೋ ಅದು ಮಾಡಿ. ಸೊ ನಾನು ನಿಮ್ಮ ಹತ್ರ ಯಾಕೆ ಬಂದೆ ಅಂದ್ರೆ ನಮ್ದು ಇವತ್ತು ಇಲ್ಲಿಗೆ ಕಾರ್ಯಕ್ರಮ ಇಲ್ಲಿ ಮುಗಿದಿದೆ. ಯಾಕಂದ್ರೆ ಅವ್ರ ಜೊತೆಗೆ ಮಾತಾಡಿದೀವಿ. ಅವರು ಇವತ್ತು 4ನೇ ಶನಿವಾರ ಇಲ್ಲಾಂದಿದ್ರೆ ಅವ್ರಿದ್ರೆ ಅವ್ರನ್ನೇ ಕರ್ಕೊಂಡು ಅಥವಾ ಅವ್ರ ಜೊತೆ ನಾವು ಮಾಡ್ತಾ ಇದ್ವಿ. ಇನ್ನೊಂದು ದಿವಸ ಸರ್ಕಾರಿ ಏನಂತಾರೆ ಅದನ್ನ, ಸರ್ಕಾರಿ ಕೆಲಸ ಇರೋ ದಿವಸ ಏನಂತಾರೆ, ವರ್ಕಿಂಗ್ ಡೇ ಇರೋ ದಿವಸನೇ ಬರ್ತೀವಿ. ಇವತ್ತು 4ನೇ ಶನಿವಾರ, ಹಾಗಾಗಿ ನಮ್ದು ಆ ಕಾರ್ಯಕ್ರಮ ಇಲ್ಲ. ನೀವು ಪೊಲೀಸರು ಏನು ನಮ್ಮನ್ನ ಇದು ಮಾಡುವಂಥದ್ದು ಅದೇನು ಅವಕಾಶ ಇಲ್ಲ, ನಾವೇ ಅವಕಾಶ ಕೊಡ್ತಾ ಇಲ್ಲ. ನೀವು ಅದಕ್ಕೆ ನಾನು ನಿಮ್ಗೆ ನೀವೇನ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ನಾವು ಬಂದಿದ್ದು ವಿಶೇಷವಾಗಿ ಕಳೆದ ಸಲ ನಿಮ್ಮ ಪೊಲೀಸರು ನೀವು ಸೇರಿದಂತೆ ನೀವು ಅಲ್ಲಿ ಇರ್ಲಿಲ್ಲ, ಆ ಜಾಗದಲ್ಲಿ ಇದ್ದು ನಮಗೆ ಗೊತ್ತು, ಬಹಳ ಚೆನ್ನಾಗಿ ಪರಿಸ್ಥಿತಿ ನಿಭಾಯಿಸಿದ್ರು. ಅದೇ ತರಹದ ಒಂದು ದಕ್ಷತೆ ಮತ್ತು ಇದನ್ನ ಏನು ಡಿಸಿಪ್ಲಿನ್ ಅನ್ನ ಮುಂದಕ್ಕೆ ನಿಭಾಯಿಸಿ ಅಂತ. ಉಳ್ಮಾವು ಅವರು ಕೂಡ ಎಲೆಕ್ಟ್ರಾನ್ ಸಿಟಿ ಅವರನ್ನ ಬಂದಿದ್ರಲ್ಲ. ಸರಿ ನಿಮ್ಗೆಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲ ದೇವರು ಒಳ್ಳೇದ್ ಮಾಡ್ಲಿ, ಎಲ್ಲ ದುಷ್ಟ ಶಕ್ತಿಗಳನ್ನ ಸಂಹಾರ ಮಾಡೋ ರೀತಿಯಲ್ಲಿ ನಿಮ್ ಕೆಲಸ ಇರ್ಲಿ. ಸರಿ, ಧನ್ಯವಾದ. ಇವ್ರಿಗೆಲ್ಲ ಸ್ವಲ್ಪ ಜನರಿಗೂ ಕೊಡ್ರಪ್ಪ ಕಳೆಪುರಿ. ಥ್ಯಾಂಕ್ ಯು. ಸೊ ಬಂಧುಗಳೇ, ಈಗಾಗಲೇ ಹೇಳಿದಾಗೆ ಒಂದಷ್ಟು ವಿಚಾರಗಳು ನಾವು ನಮ್ಮ ಕಾರಣಕ್ಕಾಗಿ ಇಲ್ಲೊಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಆ ಮುಂದಕ್ಕೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ
ಕಾಲ ನಿರ್ಧರಿಸುತ್ತೆ. ನಾವು ಹಿಂದೆ ವಿಧಾನಸೌಧಕ್ಕೇನೆ ಸಲಿಕೆ ಗುದ್ಲಿ ಪಿಕಾಸಿ ತಗೊಂಡೋಗಿದ್ವಿ, ಯಾಕಂದ್ರೆ ಅವ್ರು ಯಾರೋ ಬಾಂಬೆ ಬ್ಲೂ ಬಾಯ್ಸ್ ಅವ್ರು ಬರ್ತಾರೆ, ಇಂಥ ಅಯೋಗ್ಯರು ನೀಚರು ಬರಬಾರ್ದು ಅಂತ. ಸೊ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ಲಾ ರೀತಿಯಲ್ಲಿಯೂ ಕಾನೂನಿಗೆ ಏನು ಪೊಲೀಸರದೋ ಇನ್ನೊಬ್ರದೋ ಯಾರ್ದೋ ದಬ್ಬಾಳಿಕೆಗೆ ಎದುರದೆ ಕೆಲಸ ಮಾಡೋದ್ರಲ್ಲಿ ಯಾವುದಕ್ಕೂ ಹಿಂಜರಿಯೋದಿಲ್ಲ. ಇವತ್ತು ಅವರು ಅಧಿಕಾರಿಗಳು ನಾವು ಕೆಲಸ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ, ಇನ್ನು ಸಮಯಾವಕಾಶ ಕೇಳಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟು ಇದು ದೀರ್ಘವಾಗಿ ನಡೆಯುವಂಥದ್ದು. ಬಹಳ ದೊಡ್ಡ ದೊಡ್ಡ ಬಲಾಢ್ಯ ಶಕ್ತಿಗಳು ನೋಡಿ ಇಷ್ಟೆಲ್ಲ ಆಗ್ತಾ ಇದೆ. ಕಾಂಗ್ರೆಸ್ನವನಾಗ್ಲಿ ಬಿಜೆಪಿಯನ್ನಾಗ್ಲಿ ಜೆಡಿಎಸ್ ಪಕ್ಷದವನಾಗ್ಲಿ ಒಬ್ನು ಇಲ್ಲಿ ಬಾಯ್ಬಿಡ್ತಾ ಇಲ್ಲ. ಇದೇ ಹೇಳುತ್ತೆ ಇವರೆಲ್ಲ ಕಳ್ಳರು ಕದೀಮ್ರು, ಪಕ್ಷಾತೀತವಾಗಿ ಮತಾತೀತವಾಗಿ ಕುಲಾತೀತವಾಗಿ ಎಲ್ಲ ಕಳ್ಳರು ಒಂದೇನೆ. ಅವ್ರಿಗೆ ಜಾತಿ ಕುಲ ಇರಬಾರ್ದು, ಜಾತ್ಯತೀತವಾಗಿ ಹಾಗೆ ಇರಬೇಕು. ಆದ್ರೆ ಅನ್ಯಾಯದ ವಿರುದ್ಧ ಬಂದಾಗ ಹೋರಾಟ ಮಾಡಬೇಕು. ಅದನ್ನ ಇವ್ರು ಯಾರು ಕಳ್ಳರು ಕದೀಮ್ರು ಇಲ್ಲಿನ ಲೋಕಲ್ MLA ಇಂದ ಹಿಡ್ಕೊಂಡು ಏನು ಇಲ್ಲಿ ಯಾರ್ಯಾರು ಭೂಗಳತನ ಮಾಡಿದಾರೆ ಅಂತ ಹೇಳ್ತಾರೆ, ಅವರ ಏನಂತಾರೆ ಗಾಡ್ ಫಾದರ್ಗಳಿಂದ ಹಿಡ್ಕೊಂಡು ಯಾವನ್ನೂ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಭ್ರಷ್ಟರೇ, ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಕೃಷ್ಣ ರೆಡ್ಡಿ ಅವರಿಗೆ, ದೀಪಕ್ ಅವರಿಗೆ, ರಘುಪತಿ ಭಟ್ಗೆ, ರಾಮ್ ರೆಡ್ಡಿ ಅವರಿಗೆ ಈಗ ಕೊಡ್ರಣ್ಣ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ.